ಅವರಿಗೆ ನಿಮಗೆಲ್ಲರಿಗೂ ಸಹ ನನ್ನ ಮೊದಲ ನಮಸ್ಕಾರಗಳು. ನಾನು ಸ್ವರ್ಣ ಟ್ರಾವೆಲ್ಸಲ್ಲಿ ಇದೇ ಮೊದಲ ಬಾರಿಗೆ ನಾನು ಪ್ರವಾಸ ಮಾಡ್ತಾಯಿದ್ದೀನಿ. ಅದರಲ್ಲೂ ನಮ್ಮ ಮನೆಯವರು ಸುಧಾ ಅವರು ಸುಮಾರು ಒಂದು 7-8 ಟೂರ್ ಮಾಡಿದ್ದಾರೆ. ಅವರು ಹೇಳ್ತಾಯಿದ್ರು ಈ ರೀತಿ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಾನು ಎಲ್ಲ ಕೇಳಿಬಿಟ್ಟು ನಾನೇ ಸ್ವಂತವಾಗಿ ವಿಷಯದಿಂದ ನನಗೆ ಅನುಭವ ಇನ್ನೂ ಹೆಚ್ಚಿನದಾಗಿದೆ. ಕೆಲವು ಟ್ರಾವೆಲ್ಸ್ನವರು ಇದು ಮಾಡ್ತಾರೆ, ನಮಗೆ ಬುಕ್ ಮಾಡಿ ಅಲ್ಲೋಗಿ ಇಲ್ಲೋಗಿ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಇವರು ಆ ರೀತಿ ಇಲ್ಲ. ನಮ್ಮ ಮನೆಯವ್ರ ಥರ ಜವಾಬ್ದಾರಿ ತಗೊಂಡು ಅತ್ಯಂತ ಗೌರವದಿಂದ ನಮ್ಮನ್ನು ಸುರಕ್ಷಿತವಾಗಿ ಕರ್ಕೊಂಡ್ಬಂದು ಸುರಕ್ಷಿತವಾಗಿ ಕರ್ಕೊಂಡೋಗಿ ನಾವು ಎಲ್ಲಿ ಬಂದಿದ್ವಿ ಅಲ್ಲಿ ಕರ್ಕೊಂಡೋಗಿ ಬಿಡುವಂಥ ಜವಾಬ್ದಾರಿ ಹೊಂದಿರ್ತಾರೆ. ನಾನು ಕೇಳ್ಪಟ್ಟಿರೋ ಪ್ರಕಾರ ನಮ್ಮ ಮನೆಯವರು ಹೇಳಿದ್ರು, ಈ ರೀತಿ ಗಿರೀಶ್ ಇದ್ದಾರೆ, ಆಮೇಲೆ ಕಿಶೋರ್ ಇದ್ದಾರೆ, ನಮ್ಮ ಕಿರಣ್ ಅವರು, ಆಮೇಲೆ ನಮ್ಮ ಶಾಲಿನಿ ಮೇಡಮ್ನವರು, ಸಹೋದರ ಗೌತಮ್ ಕೂಡ ಬಂದಿದ್ದಾರೆ ಈ ಬಾರಿ ನಮ್ಮ ಜೊತೆಯಲ್ಲಿ. ನಾವು ನೋಡಿದ ಮಟ್ಟಿಗೆ ಸ್ವರ್ಣ ಟ್ರಾವೆಲ್ಸ್ನವರು ತಗೊಳ್ಳೋಂಥ ಜವಾಬ್ದಾರಿ ಬೆಂಗಳೂರಿನಲ್ಲಿ ಯಾರೂ ತಗೊಳ್ಳೋದು ಇಲ್ಲ ಅನಿಸುತ್ತೆ ನನ್ನ ಪ್ರಕಾರ. ಯಾಕೆ ಅಂತಂದರೆ ನೋಡಿ, ನಮ್ಮ ಜೊತೆಯಲ್ಲಿ ನಮ್ಮ ಬಂಧು ಬಳಗದು ಬರ್ಬೋದು, ಒಂದು ಬ್ಯಾಗ್ ಎತ್ಕೊಳ್ಳೋಲ್ಲ, ಹಿಂದೆ ಮುಂದೆ ನೋಡ್ತಾರೆ. ಅವರು ಇಲ್ಲಿ ನಮ್ಮ 32 ಜನದ್ದು ಲಗೇಜ್ ಓದ್ಕೊಂಡ್ಬರ್ತಾರೆ. ನಮ್ಗೆ ಅದನ್ನು ನೋಡಿ ಒಂಥರ ಏನಪ್ಪ ಈ ಥರ ಎಲ್ಲ ಇವರು ಸೇವೆ ಮಾಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ನಮ್ಮ ಮನಸ್ಸಿಗೆ ತುಂಬ ಇದು ಅನಿಸುತ್ತೆ. ಬಂಧು ಬಳಗದವ್ರು ಇರ್ಬೋದು ಅಥವಾ ನಮ್ಮ ಹಿತೈಷಿಗಳು ಯಾರು ಬಂದರೂ ಕೂಡ ಈ ರೀತಿ ಸೇವೆ ಮಾಡೋದಿಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಆಮೇಲೆ ಊಟ ಉಪಚಾರ ಅಷ್ಟೇ. ನಾವು ಊಟ ಮಾಡೋವರೆಗೂ ಕೂಡ ಅವರು ಮೂವರೂ ಊಟನೇ ಮಾಡಲಿಲ್ಲ. ನಾವು ಸೋಮವಾರದಿಂದ ನಾನು ನೋಡ್ತಾನೆ ಇದ್ದೀನಿ. ಮನೆಯವ್ರು ಹೇಳ್ತಾಯಿದ್ರು ಈ ಥರ ನಾವು ಊಟ ಮಾಡೋವರೆಗೂ ಯಾರೂ ಊಟ ಮಾಡೋದಿಲ್ಲ ಅಂತ. ಇದಕ್ಕೆಲ್ಲ ಆತಿಥ್ಯ ನಮಗೆ ನೆಲೆಸಿರುತ್ತೆ. ಅದಕ್ಕೆ ಈಗ ನೆಕ್ಸ್ಟ್ ಟೈಮು ನಾವು ಬಂದಾಗ ನಾವು ನಮ್ಮ ಕಿರಣ್ ಅವರು, ನಮ್ಮ ಶಾಲಿನಿ ಮೇಡಮ್ನವರು, ನಮ್ಮ ಗೌತಮ್ ಅವ್ರ ಜೊತೆಯಲ್ಲಿ ಬರ್ತೀನಿ ಅಂತ ಹೇಳ್ತೀನಿ. ಅದಕ್ಕಾಗಿ ನಾವು ಸ್ವರ್ಣ ಟ್ರಾವೆಲ್ಸ್ಗೆ ನಮ್ಮ ಹೃದಯಪೂರ್ವಕಂತ ಕೃತಜ್ಞತೆಗಳು ಹಾಗೂ ಧನ್ಯವಾದಗಳನ್ನು